ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯ ಆರಂಭದಲ್ಲಿ ಕುಸುಮ ಅವರು ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾರೆ. ನಾನು ಜಾತಕನ ತಗೊಂಡೋಗಿ ತೋರಿಸ್ಬೇಕು ಅಂತ ಹೇಳಿ. ಅಲ್ಲಿಗೆ ಸುನಂದ್ ಅವರು ಬಂದ್ಬಿಟ್ಟು, ವಿದ್ಯಾಮ್ಮ ಅವರೇ, ನೀವು ಎಲ್ಲಿಗೆ ಹೋಗ್ತೀರಾ ಜಾತಕ ತೋರ್ಸೋಕ್ಕೆ ಅಂತ ಹೇಳಿದಾಗ, ಎಲ್ಲಿಗಾರ ಹೋಗ್ತೀನಿ, ಅದಕ್ಕೇನು ಅಂತ ಹೇಳಿದಾಗ, ನಾನು ಬರ್ತೀನಿ. ನೀವು ತಾಂಡವನ ಕೆಟ್ಟವನು ಅಂತ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ಅವನು ಬದಲಾಗಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಈಗ ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿಗೆ ನಾನು ಸಹ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಕುಸುಮ ಅವರು, ನಾನು ಜಾತಕನ ತೋರಿಸ್ಬಿಟ್ಟು ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಮನೆಯಲ್ಲಿ ಎಲ್ಲರೂ ಸಹ ಬೆಳಗ್ಗೆನೇ ಆಫೀಸವರೆಲ್ಲ ಬಂದು ಕೂತಿರ್ತಾರೆ. ಅಲ್ಲಿ ಆದಿ ನಡ್ಕೊಂಡು ಬರ್ತಾ ಇರ್ತಾನೆ. ಆದಿ ಬಂದಾಗ ಅವ್ರು ಎದ್ದು ನಿಂತ್ಕೊಂಡು, ನಮಸ್ತೆ ಸರ್ ಅಂತ ಹೇಳ್ತಾರೆ. ಏನು ಬೆಳಗ್ಗೆನೇ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದಾಗ, ಕಾಮತ್ ಸರೇ ಕರೆದಿರೋದು ಸರ್, ನೀವು ಇಲ್ಲೇ ಸಿಗ್ತೀರಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಪ್ಪ ಕರೆದ್ರಾ ಅಂತ ಹೇಳಿದಾಗ, ಹೌದು ಸರ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾಕ್ಷಿ ಮತ್ತು ಕಾಮತ್ ಅವರಿಬ್ಬರೂ ಸಹ ಬಂದು ಕೂತ್ಕೋತಾರೆ. ಎಲ್ಲರೂ ಸಹ ಇರಬೇಕಾದ್ರೆ ಕಾಮತ್ ಅವ್ರು ಹೇಳ್ತಾರೆ, ಏನಪ್ಪ ಇದು ಮನೆಗೆ ಕರೆಸಿದ್ದೀರಲ್ಲ ಅಂತ ಹೇಳಿದಾಗ, ಏನಪ್ಪ ಮಾಡೋದು, ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ, ಮೊನ್ನೆ ಕಾಂಟ್ರಾಕ್ಟ್ ವಿಷಯ ನಡೀತು, ಅದರಲ್ಲೂ ಭಾಗಿಯಾಗಿಲ್ಲ, ಅದಕ್ಕೆ ಇವ್ರನ್ನ ಇಲ್ಲಿಗೆ ಕರೆಸ್ಬಿಟ್ಟೆ. ಇವಾಗ ಅವರು ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿನ್ನ ಬಗ್ಗೆ ಹೇಳು ಬಾ ಅಂತ ಹೇಳಿ ಅಲ್ಲಿ ಕೂರಿಸ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಕನ್ನಿಕ್ ಅವರು ಇದನ್ನೆಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬ್ರೋಗೆ ಆಫೀಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸಹ ಇವರು ತುಂಬಾ ನುಗ್ತಾ ಇದ್ದಾರೆ, ಇದರಿಂದ ನನ್ನ ಪೊಸಿಷನ್ಗೆ ಥ್ರೆಟ್ ಬರುತ್ತೆ ಅದಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇವರೆಲ್ಲ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಭಾಗ್ಯವರು ಏನಕ್ಕೆ ಇವತ್ತು ಇನ್ನೂ ಬಂದಿಲ್ಲ ಆದಿಯವರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರಬೇಕಾದ್ರೆ, ಅವರು ಸರಿ ಅಂತ ಹೇಳಿ ಫೋನನ್ನು ಮಾಡ್ತಾರೆ. ಅವಾಗ ಆದಿಯವರು ಫೋನನ್ನು ತಗೋತಾರೆ. ಹೇಳಿ ಭಾಗ್ಯವರೇ ಅಂತ ಹೇಳಿದಾಗ, ಎಲ್ಲಿ ಆದಿಯವರು ಇನ್ನೂ ಬಂದಿಲ್ಲ, ನೀವು ಇವತ್ತು ಡೆಲಿವರಿ ಇತ್ತು ಅಂತ ಹೇಳಿದಾಗ, ಹೌದಾ, ನಾನೊಂದು ಮೀಟಿಂಗಲ್ಲಿದ್ದೆ, ಮೀಟಿಂಗ್ನ ಮುಗಿಸ್ಕೊ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಮತ್ತು ಲೇಟ್ ಏನಾಗಿಲ್ಲ ಅಲ್ವಾ ಅಂದಾಗ, ಏನಿಲ್ಲ ಅದೇವರೇ, ಲೇಟ್ ಆಗಿತ್ತು, ಇವಾಗಲೇ ನಾವು ಡೆಲಿವರಿ ಕೊಡಬೇಕು ಅಂತ ಹೇಳಿದಾಗ, ಸರಿ ಸರಿ ನಾನು ಬೇಗ ಮುಗಿಸ್ಕೊ ಬರ್ತೀನಿ ಅಂತ ಹೇಳೋಷ್ಟರಲ್ಲಿ ಕಾಮತ್ ಅವರು ಫೋನನ್ನು ಇಸ್ಕೊಂಡು, ಭಾಗ್ಯ, ಈ ಮೀಟಿಂಗ್ ಮುಗಿಯೋದು ಲೇಟ್ ಆಗುತ್ತಮ್ಮ, ಊಟದ ವಿಷಯದಲ್ಲಿ ಯಾರನ್ನೂ ಕಾಯಿಸ್ಬಾರ್ದು, ನೀನು ಹೋಗಿ ಕೊಟ್ಬಿಟ್ಟು ಬಾ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಅವಾಗ ಸರಿ ಮಾವ ಅಂತ ಹೇಳಿ ಅವರು ಸಹ ಹೇಳಿರ್ತಾರೆ. ಸರಿ, ಇನ್ನೇನು ಆದಿ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಎಲ್ಲನೂ ಲಗೇಜೆಲ್ಲ ಎತ್ಕೊಂಡು ಕಾರ್ಗೆ ಹಾಕ್ಕೊಂಡು ಕಾರನ್ನು ಓಡಿಸ್ಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಮುಂದುಗಡೆ ಟೈರ್ ಪಂಚರ್ ಆಗಿಬಿಟ್ಟಿರುತ್ತೆ. ಪಂಚರ್ ಆಗಿಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡುವಷ್ಟರಲ್ಲಿ ಅಲ್ಲಿ ಅವರು ಭಾಗ್ಯ ಅವರು ಪಕ್ಕದಲ್ಲಿ ಎಕ್ಸೆಲ್ ನಿಂತಿರೋದನ್ನ ನೋಡ್ತಾರೆ, ಗಾಡಿ ನಿಂತಿರೋದನ್ನ. ಅದನ್ನು ಎಲ್ಲನೂ ಸಹ ಪಾತ್ರೆನ ಅಲ್ಲಿಗೆ ಜೋಡಿಸ್ತಾ ಇರ್ತಾರೆ. ತಾಂಡವರು ಸಹ ಅದನ್ನು ನೋಡಿಬಿಟ್ಟು, ಭಾಗ್ಯ ಏನು ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಲ್ಲ, ನನಗೆ ಹೇಳುತ್ತಾನೆ ಅಂತ ಹೇಳಿದಾಗ, ಅದೇನು ಅವಶ್ಯಕತೆ ಇಲ್ಲ, ನಾನು ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಸರಿ ಅಂತ ಹೇಳಿ ಎಲ್ಲನೂ ಸಹ ಅಲ್ಲಿಗೆ ಜೋಡಿಸ್ಕೊಂಡು ತಾಂಡವರನ್ನು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಕುಸುಮ ಅವರು ಮತ್ತು ಸುನಂದ್ ಅವರು ಇಬ್ಬರೂ ಸಹ ಜಾತಕನ ತೊಗೊಂಡು ಒಬ್ಬ ಪುರೋಹಿತರ ಹತ್ರ ಬಂದಿರ್ತಾರೆ. ಅವಾಗ ಅವ್ರು ಹೇಳ್ತಿರ್ತಾರೆ, ಪುರೋಹಿತರಿಗೆ ಜಾತಕ ನೋಡಬೇಕು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಇವ್ರು ಯಾರು ಅಂತ ಕೇಳಿದಾಗ, ಇವರು ನಮ್ಮ ಬೀಗ್ತಿಯವರು ಅಂತ ಹೇಳಿ ಸುನಂದ್ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಸರಿ, ಇದು ಕೊಡಿ ಜಾತಕನ ಅಂತ ಹೇಳಿದಾಗ, ಇಬ್ಬರೂ ಸಹ ಒಂದೊಂದು ಜಾತಕ ಜೊತೆಗೆ ಭಾಗ್ಯ ಅವ್ರ ಜಾತಕನ ಕೊಡ್ತಾರೆ. ಏನು 3 ಜಾತಕ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ, ಏನೂ ಇಲ್ಲ ಅಂತ ಹೇಳ್ತಾರೆ. ಸರಿ, ನಿಮ್ಮ ಮೊಮ್ಮಗಳದ ಜಾತಕ ಅಂತ ಹೇಳಿದಾಗ, ಸುನಂದ್ ಅವರು ಹೇಳ್ತಾರೆ, ನಮ್ಮ ಮೊಮ್ಮಗಳು ಇನ್ನೂ ಅಷ್ಟು ಉದ್ದ ಬೆಳೆದಿಲ್ಲ, ಇದು ನಮ್ಮ ಭಾಗ್ಯಂಗೆ ಅಂತ ಹೇಳಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ನೇರವಾಗಿ. ಅವಾಗ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ಬರನ್ನೂ ಜಾತಕನ ಇಸ್ಕೊಂಡು ನೋಡ್ತಾ ಇರ್ತಾರೆ. ಸರಿ, ಇನ್ನೊಂದು ಕಡೆ ಬರೋದಾದರೆ ಶ್ರೇಷ್ಠ ಅವರು ಮನೆಯಲ್ಲಿ ಕೂತ್ಕೊಂಡು ತುಂಬಾ ಕೋಪದಿಂದ ಮಾತಾಡ್ತಾ ಇರ್ತಾರೆ. ನಾನು ಇವಾಗ ಹಳೆ ಶ್ರೇಷ್ಠ ಅಲ್ಲ ತಾಂಡವ್, ಇವಾಗ ಹೊಸ ಶ್ರೇಷ್ಠ, ಏನಾದರೂ ಒಂದು ಮಾಡೇ ಮಾಡ್ತೀನಿ ಅಂತೇಳಿ ಫೋನನ್ನು ಶ್ರೇಷ್ಠ ಅವರು ತಾಂಡವ್ಗೆ ಮಾಡ್ತಾರೆ. ಅವಾಗ ತಾಂಡವ್ ರಿಸೀವ್ ಮಾಡಿದಾಗ, ನೀನಾ ಮತ್ತೆ ಮತ್ತೆ ಏನಕ್ಕೆ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡ್ತಿದ್ದೀಯ ಅಂತ ಹೇಳಿದಾಗ, ನೋಡು ತಾಂಡವ್, ರೂಲ್ಸ್ ಇದೆ, ರೂಲ್ಸು ಅಂತ ಒಂದು ಇದೆ, ಏನಂತ ಹೇಳಿದ್ರೆ ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿ ಇರೋದಿಲ್ಲ, ಲಾ ಪ್ರಕಾರ ಡೈವರ್ಸ್ ಆಗಲೇಬೇಕು. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನೇ ಮಾಡೋಕ್ಕೆ ಹೊರಟಿದ್ದೀನಿ. ಇವಾಗ ನಿನ್ನ ಹೆಂಡತಿ ಆಚೆ ಹೋಗಿದ್ದಾಳೆ ಅಲ್ವಾ, ಅವಳು ವಾಪಸ್ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿ ಫೋನನ್ನ ಕಟ್ ಮಾಡಿಬಿಡ್ತಾಳೆ. ತಾಂಡವ್ರಿಗಂತೂ ಈ ವಿಷಯನ ಕೇಳ್ಬಿಟ್ಟು ತುಂಬಾ ಗಾಬರಿ ಆಗುತ್ತೆ. ಅವರು ಮತ್ತೆ ವಾಪಸ್ಸು ಶ್ರೇಷ್ಠನಿಗೆ ಫೋನ್ ಮಾಡ್ತಾನೆ ಇರ್ತಾರೆ. ಆದರೆ ಶ್ರೇಷ್ಠ ಫೋನನ್ನೇ ತೆಗಿತಾ ಇರೋದಿಲ್ಲ. ಆವಾಗ ತಾಂಡವ್ ಅವರು ಅವರನ್ನು ಸಹ ದಾರಿಲಿ ಓಡೋಗ್ತಾರೆ ಭಾಗ್ಯನ ಹುಡುಕೊಂಡು. ಆವಾಗ ಭಾಗ್ಯ ಅವರು ತುಂಬಾ ಮುಂದೆ ಹೋಗ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಇಲ್ಲಿ ಎಲ್ಲ ಸಹ ಮೀಟಿಂಗ್ ನಡೀತಾ ಇರುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಕನಿಕ್ ಅವರಂತೂ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇವ್ರು ಮತ್ತೆ ಏನಾದರೂ ಬಿಸ್ನೆಸ್ಸಲ್ಲಿ ಬಂದುಬಿಟ್ರೆ ಅವ್ರ ಪೊಸಿಷನ್ ಹಾಳಾಗುತ್ತೆ, ನಾನೇನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ತಾಂಡವ್ ಅವರು ಮತ್ತು ಶ್ರೇಷ್ಠ ಅವರು ಮದುವೆ ವಾಗ್ವಾದ ಆಗಿರೋದ್ರಿಂದ ತಾಂಡವ್ ಅವರು ಭಾಗ್ಯ ಅವ್ರನ್ನ ಹುಡ್ಕೊಂಡು ಹೋಗಿರ್ತಾರೆ. ಮತ್ತು ಇನ್ನೊಂದು ಕಡೆ ಬರೋದಾದರೆ ಕಾಮತ್ ಅವರು ಮೀನಾಕ್ಷಿ ಅವರು ಮುಖ ನೋಡಿಕೊಂಡು ಸ್ಮೈಲ್ ಮಾಡ್ಕೊತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತಾದರೂ ಅವನು ಭಾಗ್ಯನ ಮನೆಗೆ ಹೋಗೋದು ತಪ್ಪಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ಅನ್ಕೋತಾ ಇರ್ತಾರೆ. ಸರಿ, ಇನ್ನೊಂದು ಕಡೆ ಬರೋದಾದರೆ ಇವರಿಬ್ಬರು ಜಾತಕನ ತೋರಿಸ್ತಾ ಇರಬೇಕಾದ್ರೆ ಅವರು ಜಾತಕನ ತಾಂಡವ್ ಜಾತಕನ ನೋಡಿಬಿಟ್ಟು, ಎಂಥ ಒಳ್ಳೆ ಜಾತಕ, ಅದ್ಭುತ ಜಾತಕ, ಈ ಜಾತಕ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಸುನಂದ್ ಅವರಂತೂ ತುಂಬಾ ಖುಷಿ ಪಡ್ತಾರೆ. ಅದನ್ನು ಕೇಳಿಸ್ಕೊಂಡು
ಆ ದೇವ್ರ ಜಾತಕನ ನೋಡಿ ಅಂತ ಹೇಳಿ ಕುಸುಮ ಅವರು ಹೇಳ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದನ್ನ ನೋಡಿ ಇದೇ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ, ಇಲ್ಲ ಇಲ್ಲ ಇದನ್ನ ನೋಡಿ ಅಂತೇಳಿ ಇಬ್ಬರೂ ಸಹ ಗಲಾಟೆ ಮಾಡ್ತಾ ಇರ್ತಾರೆ. ಅವಾಗ ಅವರು ಕುಸುಮ ಅವ್ರಿಗೆ ಬೆಂದಿ ನೀವೇ ನನ್ನ ಜಾತಕನ ನೋಡೋದನ್ನ ಕೆಲಸನ ಮಾಡಿಬಿಡಿ, ಏನಂತ ಹೇಳಿದ್ರೆ ನೀವೇ ಎಲ್ಲನೂ ಹೇಳ್ತಾ ಇದ್ದೀರಲ್ಲ ಒಳ್ಳೆ ಜಾತಕ ಅಂತ, ಇನ್ನು ನನ್ನ ಅವಶ್ಯಕತೆ ಏನಿದೆ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ. ಅವಾಗ ಇಬ್ಬರೂ ಸಹ ಮುಖ ನೋಡ್ಕೊತಾರೆ. ಅವಾಗ ಅವರು ಸರಿ ಅಂತ ಹೇಳಿ ಆ ಜಾತಕನ ನೋಡ್ತಾರೆ. ಆ ಜಾತಕನ ನೋಡ್ಬಿಟ್ಟು ಎಂಥ ಅದ್ಭುತ ಜಾತಕ ಇದನ್ನು, ಭಾಗ್ಯ ಏನಾದರೂ ಆದಿ ಅನ್ನೋರನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ, ಜೀವನದಲ್ಲಿ ಏನೇ ಕಷ್ಟ ಬರುತ್ತೆ ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಆವಾಗ ಕುಸುಮ ಅವರು ಇದೇ ಬೇಕಾಗಿತ್ತು ನನಗೆ, ತುಂಬ ಧನ್ಯವಾದಗಳು, ನನಗೆ ಇವನು ನನ್ನ ಫ್ರೆಂಡ್, ಇವನ ಜೊತೆನೇ ಮದುವೆ ಆದರೆ ಭಾಗ್ಯ ತುಂಬ ಚೆನ್ನಾಗಿರ್ತಾರೆ, ಆ ತಾಂಡವನ ಜೊತೆ ಮದುವೆ ಆದರೆ ಜೀವನ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಾದ ನಂತರ ಅವರು ತುಂಬ ಖುಷಿ ಪಡೋ ಟೈಮಲ್ಲಿ ಒಂದು ನಿಮಿಷ ಏನಂತ ಹೇಳಿದ್ರೆ, ತಾಂಡವನ ಹುಡುಗನ ಮದುವೆ ಆದ ಅಂತ ಅಂದರೆ ಭಾಗ್ಯನ ತಾಂಡವ ಬಿಡೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಸುನಂದವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಕುಸುಮ ಅವ್ರು ಹೇಳ್ತಿರ್ತಾರೆ, ತುಂಬ ಖುಷಿ ಪಡಬೇಡಿ, ಅವ್ರು ಹೇಳಿರೋದು ಬಿಡೋದಿಲ್ಲ ಅಂತ ಹೇಳಿದ್ರೆ ಬೆಂಬಿಡದೆ ಬೆನ್ನಿಂದ ಬಿದ್ದುಬಿಟ್ಟು ಬೇತಾಡೋಂಥರ ಭಾಗ್ಯಂಗೆ ತೊಂದರೆನೇ ಕೊಡ್ತಾ ಇರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಭಾಗ್ಯವ್ರ ಗಾಡಿ ಕೆಟ್ಟೋಗ್ಬಿಟ್ಟು ಅವರು ಭಾಗ್ಯವರು ಎಲ್ಲೋ ಸ್ವಲ್ಪ ದೂರದಲ್ಲಿ ಹೋಗಿರ್ತಾರೆ. ಸೊ ಅದಾದ ನಂತರ ತಾಂಡವರಂತೂ ಓಡಿ ಬರ್ತಾ ಇರ್ತಾರೆ. ತಾಂಡವ್ರು ಓಡಿ ಬರಬೇಕಾದ್ರೆ ಅಲ್ಲಿ ಭಾಗ್ಯವ್ರ ಗಾಡಿ ಮಾತ್ರ ನಿಂತಿರುತ್ತೆ. ಅದನ್ನು ನೋಡಿಬಿಟ್ಟು ತಾಂಡವಂತೂ ತುಂಬಾ ಶಾಕ್ ಆಗಿಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಎಲ್ಲೋದ್ರು ಅಂತ ಹೇಳಿ. ದೂರದಿಂದ ಭಾಗ್ಯವರು ತಾಂಡವರನ್ನ ನೋಡ್ಬಿಟ್ಟು ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ನೀವೇನು ಇಲ್ಲಿ ಬಂದಿದ್ದೀರಾ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ನೀವು ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಇರಬೇಕಾದ್ರೇನು ಹೇಗೋ ಇದೆ, ಈಗ ಒಬ್ಬಳೇ ಬಂದಾಗ ಹೆದರ್ಕೋಬೇಕಾ, ಆರಾಮಾಗಿದ್ದೀನಿ ಅಂತ ಹೇಳಿದಾಗ, ನಾನು ಸೀರಿಯಸ್ಸಾಗಿ ಕೇಳ್ತಿದ್ದೆ ನಿಮಗೇನು ಆಗಿಲ್ಲ ಅಲ್ವಾ ಅಂತ ಹೇಳಿದಾಗ, ಏನೂ ಇಲ್ಲ ಅಂತ ಹೇಳ್ತಾರೆ. ಸರ್ ಇದ್ಯಾಕೆ ಹಿಂಗೆ ನಿಂತಿದ್ದೀರಾ ಅಂತ ಹೇಳಿದಾಗ, ಏನೂ ಇಲ್ಲ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಇದ್ದಕ್ಕಿದ್ದಂಗೆ ಆಫ್ ಆಯಿತು, ಪೆಟ್ರೋಲ್ ಇದೆ ಎಲ್ಲ ಇದೆ ಆದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಸರಿ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಅಂತ ತಾಂಡವ್ರು ಹೋಗ್ತಾರೆ. ಭಾಗ್ಯವ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ತಾಂಡವ್ ಅವ್ರು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಗಾಡಿ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಇನ್ನೊಂದು ಕಡೆ ಬರೋದಾದರೆ ಶ್ರೇಷ್ಠ ಅವರು ಪ್ಲ್ಯಾನ್ ಮಾಡಿ ಒಂದು ಲಾರಿನ ಕಳಿಸಿರ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಮಾಡೋದಕ್ಕೆ. ಸೊ ಆ ಲಾರಿ ಬರ್ತಾನೆ ಇರುತ್ತೆ, ಇವರಿಬ್ಬರು ಈ ಕಡೆ ನೋಡ್ತಾ ಇರ್ತಾರೆ. ಮತ್ತು ತಾಂಡವರು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಮುಂದಾಗ್ತಾ ಇರ್ತಾರೆ. ಸಡನ್ನಾಗಿ ಭಾಗ್ಯವರು ಆ ಲಾರಿನ ನೋಡ್ಬಿಡ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.